ಭಾಳ ಡಿಸ್ಕಷನ್ ಮಾಡೋದು ಏನಪ್ಪ ಅಂತಂದ್ರೆ ದಲಿತರೊಬ್ಬರನ್ನ ಅಧ್ಯಕ್ಷ ಮಾಡೋದು ಅದನ್ನು ಬಿಟ್ಟುಕೊಡ್ತಾರೇನೋ ಅಂತೇಳಿ ಹೈಕಮಾಂಡ್ ಇದು ಒಪ್ಪಬಹುದಾ ಅಂತೇಳಿ. ಯಾಕಂದ್ರೆ ಹೈಕಮಾಂಡು ಡಿ ಕೆ ಶಿವರ ಮೇಲೆ ಒಂದು ಅಭಿಮಾನದ ಪ್ರೀತಿದ ಎಂಥ ಕಷ್ಟದ ಸಮಯದಲ್ಲೂ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಲಾರದ ಒಬ್ಬ ವ್ಯಕ್ತಿತ್ವ ಅವ್ರದ್ದು. ಈಗಾಗಲೇ ಅವ್ರ ಪರವಾಗಿ ಅಥವಾ ಅವ್ರ ವಿರೋಧವಾಗಿ ಯಾರು ಮಾಡಿದ್ರು ಗೊತ್ತಿಲ್ಲ, ಬಿ ಜೆ ಪಿ ಹೋಗ್ತಾರೆ ಅಂತೇಳಿ ಒಂದೇನೋ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅವರ ನಿಜವಾಗಿ ಹೋಗ್ತಿರ್ಬೋದು, ಹೋಗಿದ್ರು ಇರ್ತಿರ್ಬೋದು. ಯಾಕಂದರೆ ಇಲ್ಲೇ ಹೋಗ್ತಾರೋ ಅನ್ನೋಂಥ ಅವ್ರು ಮಾಡಿಸಿರ್ಬೋದು, ಪ್ರಚಾರ ಮಾಡಿಸ್ತಾ ಇರ್ಬೋದು, ಇಲ್ಲ ಅವ್ರ ವಿರೋಧಿಗಳು ಮಾಡಿಸ್ತಾ ಇರ್ಬೋದು. ಹೋಗುವುದಿಲ್ಲ ಅನ್ನೋಂಥ ಮತ್ತು ಅವ್ರ ಪರ ವಿರೋಧಿ ಮಾಡಿಸ್ತಿರ್ಬೋದು. ಏನೋ ಮಾಡಲಿ, ಇವತ್ತು ಡಿ ಕೆ ಶಿ ಅಂದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಗಳು ಓದ್ಕೊಂಡಿರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲೇ ಹಿಂದುಳಿದ ಈ ಒಂದೆಲ್ಲ ನಾಯಕರು ತಮ್ಮಲ್ಲೇ ಅಧಿಕಾರನ ಉಳಿಸ್ಕೊಂಡು ಹೋಗ್ಬೇಕು, ತಮ್ಮವ್ರು ಬೆಳೆಸ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯರನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯರಂತೆ ಮೋಸ್ಟ್ ಪ್ರಾಬಬ್ಲಿ ಮುಂದಿನ 2.5 ವರ್ಷ ಅವ್ರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣದ. ಸಪೋಸ್ ಅವ್ರು ಆರೋಗ್ಯ ಕೈ ಕೊಟ್ಟರೆ ಅಂಥ ಪ್ರಸಂಗ ಬಂದಾಗ ಅಲ್ಲಿ ಮುಖ್ಯಮಂತ್ರಿ ಯಾರ ಅಂದಾಗ ಪರಮೇಶ್ವರ್ ಅವ್ರು ಮಾತ್ರ ಮುಂದೆ ಬಿಡ್ತಾ ಇದ್ದಾರೆ. ಜೊತೆಗೆ ಅಂದ್ರೆ ಅವ್ರ ಹಿಂದೆ ಬೆಂಬಲಕ ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಇವರೆಲ್ಲರೂ ಹಚ್ಚಿದ್ದಾರೆ. ಮತ್ತು ಈ ನಿಧಾನಕ್ಕೆ ಈ ಒಂದು ಖರ್ಗೆ ಅವರ ಗುಂಪನ್ನು ಸಹಿತ ತಮ್ಮ ಷರತ್ತು ತಗೊಳ್ಳುವಂಥ ಪ್ರಯತ್ನ ನಡೆಸಿದ್ದಾರೆ. ಯಾಕಂದರೆ ಸಹಜದ ಖರ್ಗೆ ಅವ್ರಿಗೆ ಆದರೂ ಸಹಿತ ತನ್ನಂತ ತನಗಂತೂ ಆಗಲಿಲ್ಲ ಮುಖ್ಯಮಂತ್ರಿ ಆಗುವಂಥ. ಈಗಾಗಲೇ ಹೇಳಿದಂಗೆ ನಿಮಗೆ ತಮ್ಮ ಮಗನ ಹಿಂದಿನ ನಾಳೆ ಬರ್ತಾನೆ ಮತ್ತು ಡಿ ಕೆ ಶಿವಕುಮಾರ್ ಬಂದು ಕುಳಿದ್ರಪ್ಪ ಅಂದ್ರೆ ಅವ್ರು ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋದು ಅವ್ರ ತಲೆಯಲ್ಲಿ ಇರ್ಬೋದು. ಹೀಗಾಗಿ ಮುಖ್ಯಮಂತ್ರಿಯ ಸುತ್ತ, ಮುಖ್ಯಮಂತ್ರಿ ಕುರ್ಚಿ ಸುತ್ತ ಇವತ್ತು ದೊಡ್ಡ ರಾಜಕೀಯ ಏರಾಟ ನಡೀತಾ ಇದೆ. ಇದ್ರಾಗ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋಕ್ಕಿಂತ ಯಾರು ಕುರ್ಚಿ ಹಿಡ್ತಾರೋ ಅನ್ನೋಂಥದ್ದು. ಯಾಕಂದರೆ ಇಲ್ಲಿ ಭಾಳ ಸೂಕ್ಷ್ಮದ ಆ ನೆಲೆಯಲ್ಲಿ ಸತೀಶ್ ಅವರಾದ್ರೂ ಸಹಿತ ಭಾಳ ಎಚ್ಚರಿಕೆ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಈಗ ಮೀಡಿಯಾ ಮುಂದೆ ಏನೋ ಒಂದು ಹೆಚ್ಚಿದ್ರು ಏನೋ ಆಗ್ಬೋದು ಏನೋ ಆಗಬಾರ್ದು ನೆಲೆಗಟ್ಟಲ್ಲ. ಒಟ್ಟಾರೆ ಅವರ ಅಭಿಲಾಷೆ ಆಸೆ ಈಗಾಗಲೇ ತೋರಿಸಿದ್ರೆ ಮೌನ ಇದ್ದಷ್ಟು ಅವರ ಏನಪ್ಪ ಅಂದ್ರೆ ಆದಷ್ಟು ತೀವ್ರ ದಾಳಿ ನಡೆಸ್ತಾ ಇರ್ತಾರೆ ಅನ್ನೋದು ಹಿಂದಿನ ಇಲ್ಲಿವರೆಗೆ ಇತಿಹಾಸ. ಆ ಹಿನ್ನೆಲೆಯಲ್ಲೇ ಮೋಸ್ಟ್ ಪ್ರೊಬಲಿ ದಲಿತರನ್ನು ಅಧ್ಯಕ್ಷನ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ CM ಸಿದ್ದರಾಮಯ್ಯನವ್ರನ್ನ 2028ರವರೆಗೆ ಮುಂದುವರಿಸ್ಕೊಂಡು ಹೋಗುವಂಥ ಭಾಳಷ್ಟು ಅವಕಾಶಗಳು ಜಾಸ್ತಿ ಆಗ್ತಾ ಇದ್ದಾವೆ. ಡಿ ಕೆ ಶಿ ಅವರ ಶಕ್ತಿಗೆ ಮೀರಿದಂತಹ ಒಂದು ಕಸರತ್ತು ಇದಾಗಿದೆ. ಡಿ ಕೆ ಶಿ ಅವ್ರು ಏನು ಮಾಡ್ತಾರೆ ನೋಡೋಣ ಇದ್ರಾಗ. ಯಾಕಂದ್ರೆ ಡಿ ಕೆ ಶಿ ಅವರು ತಮ್ಮದೇ ಆದ ಒಂದು ತಂತ್ರವನ್ನು ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಅವರು ತಲೆಯಲ್ಲಿ ಹೋದ ಏನಾದರೂ ಮಾಡಿ ಒಂದು ವೇಳೆ ತಾನು KPCC ಅಧ್ಯಕ್ಷ ಸ್ಥಾನ ಬಿಡುವುದು ಪ್ರಸಂಗ ಬಂದರೂ ಸಹಿತ